ಈ ಅಗ್ನಿರಾಜನ ಅಗ್ನಿಕುಂಡದಲ್ಲಿ ನಾನೇ ಎಂದು ಮೆರೆಯುತ್ತಿರುವ ದೇವೇಗೌಡ ಬದುಕಿರಬಾರದು. ಇದೇನು ಅಗ್ನಿರಾಜ್, ಇಷ್ಟು ದಿನ ನಿಮ್ಮ ದಾರಿ ಕಾದು ಕಾದು ತುಂಬಾನೇ ಬೇಸರ ಹೋಗಿತ್ತು. ಹೌದು ಸಂದಯ, ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೆ, ಅದಕ್ಕೆ ದುಬೈಯಿಂದ ಬರಬೇಕಾದ್ರೆ ಲೇಟ್ ಆಯಿತು. ನನಗೂ ಅಷ್ಟೇ, ಯಾವಾಗಲೂ ನಿಮ್ಮದೇ ಚಿಂತು. ನೋಡಿ, ಯಾವಾಗ ನೀವು ಬರ್ತೀರೋ ಏನು ಅಂತ ನನ್ನ ಮನಸ್ಸು ಕಾಯ್ತಾ ಇತ್ತು. ಹಾಗಾದರೆ ಉಳಿಸುಬಾಯಿ ನನ್ನ ಮನದಾಳ. ಬಂದಾಗೊಮ್ಮೆ ಈ ರೀತಿ ಮಾಡಿದ್ರೆ ನನ್ನ ಪರಿಸ್ಥಿತಿ ಏನು? ನೋಡಿ, ನನಗೂ ಆಸೆ ಆಕಾಂಕ್ಷೆಗಳೇ ಇರುವುದಿಲ್ಲವೇನು? ಅಂದರೆ ನಿನ್ನ ಮಾತಿನ ಅರ್ಥ? ನೋಡಿ, ಬಿಡಿಸಿ ಹೇಳುವುದ್ರಲ್ಲಿ ಏನಿದೆ, ಆದಷ್ಟು ಬೇಗ ನೀವು ನನ್ನ ಮದುವೆ ಆಗಬೇಕು. ಮದುವೆ? ಮದುವೆ ಎಂಬ ಪದ ಇನ್ನು ನನಗೆ ಕಿವಿಗೆ ತಾಕಿಲ್ಲ ಸೌಂದರ್ಯ. ನಾನು ನಿನ್ನನ್ನು ವೇಷವಾಟಿನಲ್ಲಿ ಕಳಿಸಬೇಕೆನ್ನುತ್ತಿರುವ ನಾನು ನಿನ್ನನ್ನು ಮದುವೆ ಆಗಬೇಕೇ? ಅಗ್ನಿರಾಜ್, ಏನ್ ಮಾತಾಡ್ತಾ ಇದ್ದ? ಅದು ಈ ಜನ್ಮದಲ್ಲೂ ಸಾಧ್ಯವಿಲ್ಲ ಸೌಂದರ್ಯ. ಅಗ್ನಿರಾಜ್, ಏನ್ ಮಾತಾಡ್ತಾ ಇದ್ದ? ನೋಡಿ, ನಾನು ನಿಮ್ಮನ್ನೇ ನಂಬಿದ್ದೇನೆ. ನಂಬಿ ನನ್ನ ಸರ್ವಸ್ವವನ್ನೇ ನಿಮಗೆ ದಾರಿ ಎರೆದಿರುವೆ. ನನ್ನನ್ನು ನಂಬಿದ್ದೀಯಾ? ಕಟುಕರ ಕೈಯಲ್ಲಿ ಕುರಿ ಕೊಡುವುದು ಒಂದೇ, ಈ ಅಗ್ನಿರಾಜನ ಕೈಯಲ್ಲಿ ಶ್ರೀಮಂತ ಹುಡುಗಿಯರು ಸಿಗುವುದು ಒಂದೇ. ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ ಸೌಂದರ್ಯ. ಅಗ್ನಿರಾಜ್, ಏನು ಹೇಳ್ತಾ ಇದ್ರಲ್ಲಿ? ನೀವು ಹೇಳುವ ಮಾತು ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಅರ್ಥವಾಗುತ್ತಿಲ್ಲವೆಂದರೆ ನಿನ್ನಂತ ಹುಚ್ಚುಯನ್ನು ಯಾರಿಲ್ಲ ಸೌಂದರ್ಯ. ನಾನು ನಿನ್ನಂತ ಹೆಣ್ಣುಗಳನ್ನು ಬಹಳ ನೋಡಿದ್ದೇನೆ, ಅದರಲ್ಲೂ ನೀನೊಬ್ಬಳು. ನೀವೇನು ಹೇಳಿದ್ರೆ ನಾನು ನಂಬುವುದಿಲ್ಲ. ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳ್ತಾ ಇದೆ, ಅದಕ್ಕೆ ತಂದೆ ಯಾರು ಅಂತ ಕೇಳಿದ್ರೆ ನಾನೇನಂತ ಹೇಳಬೇಕು? ತಂದೆ ಯಾರು? ಹುಟ್ಟು ಮಗು ತಂದೆ ಯಾರು? ಹೇ ಸಿಗತ್ತ ಹೆಣ್ಣೆ, ನನ್ನ ಹಾಗೆ ಎಷ್ಟೋ ಗಂಡಸರಿಗೆ ಸೆರಗು ಹಾಸಿ ಬಂದು ಈಗ ನನ್ನ ಹುಟ್ಟು ಮಗುವಿಗೆ ತಂದೆ ಯಾರು ಅಂತ ಕೇಳ್ತಿದ್ಯಾ? ಅಗ್ನಿರಾಜ್, ಹೆಸರಿಗೆ ಮಾತ್ರ ರಾಜೇಂದ್ರ ನನ್ನ ಗಂಡ, ಆದ್ರೆ ನಾನು ನಿಮ್ಮ ನಂಬಿರುವೆ. ನನ್ನ ದೇಹ ನಿನಗೆ ಅರ್ಪಿಸಿರುವೆ. ಎಲೇ ಸೊಕ್ಕಿನ ಹೆಣ್ಣೆ, ಬೇರೊಬ್ಬನ ಜೊತೆ ಮದುವೆ ಆಗಿ ಈಗ ನನಗೆ ಮದುವೆ ಆಗುತ್ತೀಯಾ? ರಾಜೇಂದ್ರ, ಬೇಕಿದ್ರೆ ನನ್ನ ಗಂಡನನ್ನು ಬಿಟ್ಟು ಬಾ ಅಂತ ಹೇಳು, ಬಿಟ್ಟು ಬರ್ತೀನಿ. ದಯವಿಟ್ಟು ನನ್ನ ಕೈ ಮಾತ್ರ ಬಿಡ್ಬೇಡ. ಹೆಸರಿಗೆ ಗಂಡನಾದರೆ ಅವನನ್ನು ಸೆರಗ ಹಾಸುವುದು ಬಿಡುತ್ತೀಯಾ? ನೋಡಿ, ಹೆಸರಿಗೆ ಮಾತ್ರ ಅವನು ನನ್ನ ಗಂಡ. ನೀವೇ ನನಗೆ ಮುಖ್ಯ. ನೀವೇನು ಹೇಳಿದ್ರು ಅದನ್ನ ನಾನು ಕೇಳ್ತೀನಿ. ಸೌಂದರ್ಯ, ಶಭಾಷ್. ಈ ನಿನ್ನ ಆಸ್ತಿ ನನ್ನ ಹೆಸರಿಗೆ ಮಾಡು. ಈ ಪತ್ರಕ್ಕೆ ಒಂದು ಸಹಿ ಹಾಕು, ಆವಾಗ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ. ಆಯ್ತು, ನೀವೇನು ಹೇಳಿದ್ರು ಅದನ್ನೇ ನಾನು ಕೇಳ್ತೀನಿ. ತಗೋ ಈ
ಈ ಪತ್ರಕ್ಕೆ ಸಹಿ ಹಾಕು. ನೋಡಿ, ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ನಾನು ಕೊಡ್ತೀನಿ. ಆದರೆ ನನ್ನನ್ನು ಮಾತ್ರ ಏನು ಮಾಡಬೇಡಿ. ಈ ಪತ್ರಕ್ಕೆ ಸಹಿ ಹಾಕಲಿಲ್ಲ ನಿನ್ನನ್ನು ಸ್ಮಶಾನಕ್ಕೆ ಕಳಿಸುತ್ತೇನೆ. ಪಾಪಿ, ನನ್ನ ಆಸ್ತಿಗೆ ಸಹಿ ಹಾಕು ಅಂತ ನೀನು ಹೇಳಿದೆ. ನೀನು ಹೇಳಿದಂತೆ ನಾನು ಕೇಳ್ತೀನಿ. ಆದರೆ ಈಗ ನನ್ನ ಪ್ರಾಣ ತೆಗಿತೀನಿ ಅಂತ ಹೇಳ್ತಾ ಇದ್ದಲ್ಲ, ನೀನು ಮನುಷ್ಯನಲ್ಲ, ನೀನಪ್ಪ ರಾಕ್ಷಸ. ಸೌಂದರ್ಯ, ಇಂಥ ಹೆಣ್ಣುಗಳನ್ನು ಬಹಳ ನೋಡಿದ್ದೇನೆ. ಪತ್ರಕ್ಕೆ ಸಹಿ ಹಾಕ್ತೀಯೋ ಅಥವಾ ಇಲ್ವೋ? ನೋಡಿ, ಈ ಪತ್ರಕ್ಕೆ ನಾನು ಸಹಿ ಹಾಕಿದ್ದೀನಿ, ಬೇಕಿದ್ರೆ ನೀವೇ ನೋಡಿ. ಶಬ್ಬಾಷನೇ ಶಬ್ಬಾಷ್. ಆಸ್ತಿನೇ ಇಲ್ಲ ಅಂದ ಮೇಲೆ ನೀನೆದಕ್ಕೆ? ಬೇಡ, ನನ್ನನ್ನು ಏನು ಮಾಡಬೇಡ. ಇಡೀ ಆಸ್ತಿಗೆ ನಾನೇ ವಾರಸ್ದಾರ. ನಾನು ನನ್ನ ಗಂಡನಿಗೆ ಮೋಸ ಮಾಡಿದೆ, ಅದರಂತೆ ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟ. ಸೌಂದರ್ಯ, ಸೌಂದರ್ಯ, ಏನಾಯ್ತು? ಹೇಳಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಏನಾಯ್ತು ಹೇಳು ಸೌಂದರ್ಯ. ನಿನ್ನ ಈ ಪರಿಸ್ಥಿತಿಗೆ ತಂದವರು ಯಾರು? ನಾನು ನಿಮಗೆ ಮೋಸ ಮಾಡಿದೆ. ನನ್ನ ಆಸೆ ಅಲ್ಲ, ಆ ನೀಚ ಅಗ್ನಿರಾಜನ ಹೆಸರಿಗೆ ಬರ್ಕೊಟ್ಟೆ. ಆದರೆ ಆ ನೀಚ ನನ್ನನ್ನು ಪಿಸ್ತೂಲಿಂದ ಕೊಂದ್ಬಿಟ್ಟಾರೆ, ಕೊಂದ್ಬಿಟ್ಟ. ಲೇ ಬಂಡ ಸೂಳೆ, ಶೀಲವನ್ನು ಕಳೆದುಕೊಂಡು ಸೂಳೆಯಾಗಿ ಇಷ್ಟು ದಿನ ಕಪಟ ನಾಟಕವಾಡಿ ನನ್ನನ್ನು ಕೀಳಾಗಿ ನೋಡಿಕೊಂಡಿದ್ದಕ್ಕೆ ಆ ದೇವರು ನಿನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಲೇ ಮಾನಗೆಟ್ಟ ಹೆಣ್ಣೆ, ನೀನು ಮಾಡಿರುವ ತಪ್ಪಿನಿಂದ ಎತ್ತ ತಾಯಿ ಅಣ್ಣನನ್ನು ದೂರ ಮಾಡಿದನಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ, ದೇವರಿದ್ರು ನಿಮ್ಮನ್ನು ಬಿಟ್ಟು ಕಲ್ಲಂತರೂ ಆ ನೀಚನನ್ನು ನಾನು ನಂಬಿದೆ. ಆದರೆ ಆ ನೀಚ ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟ. ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ಲೇ ಹೆಣ್ಣೆ, ನೀನು ಮಾಡಿರುವ ತಪ್ಪಿನಿಂದ 25 ವರ್ಷ ನನ್ನ ಸಾಕಿದ ತಂದೆ ತಾಯಿಯನ್ನು ಹೊಡೆದು ನನ್ನ ಕಾಲಿನಿಂದ ಒದ್ದು ಅವರ ಮಾತಿಗೆ ಬೆಲೆ ಕೊಡದೆ ನಿನ್ನಂತ ಹುಚ್ಚ ಸೂಳೆ ಮಾತು ನಂಬಬೇಕಾಗಿತ್ತು. ಜನ್ಮ ಕೊಟ್ಟ ಎತ್ತ ತಾಯಿಯೇ ನನ್ನ ಕಾಲಿಗೆ ಬಿದ್ದರು. ಕರುಣೆ ಇಲ್ಲದ ನನ್ನ ಕಾಲಿನಿಂದ ಒದ್ದು ಬಂದ ಪಾಪಿ ನಾನು, ಪಾಪಿ ನಾನು. ನಾನು ನಿಮಗೆ ಮೋಸ ಮಾಡಿದೆ. ನನ್ನ ಆಸೆ ಅಲ್ಲ, ಆ ನೀಚ ಹೆಸರಿಗೆ ಬಂದ್ಕೊಟ್ಟಿವೆ. ನೋಡಿ, ಹೇಗಾದ್ರೂ ಮಾಡಿ ನನ್ನ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಿ. ನಿಮ್ಮ ಕೈ ಮುಗಿ ಬೇಡ್ಕೊಳ್ತೀನಿ. ಥು, ನಿನ್ನ ಆಸ್ತಿಗೆ ಬೆಂಕಿ ಹಾಕು. ಕಿತ್ತು ತಿನ್ನುವ ಬಡತನದಲ್ಲಿ ನೆಮ್ಮದಿಯಾಗಿ ಜೀವನ ಸಾಗುತ್ತಿರುವಾಗ ಬಿರುಗಾಳಿಯಂತೆ ಬಂದು ಸಿರಿತನದ ಸಿಹಿ ಉಣ್ಣಿಸಿ ನನ್ನ ಜೀವನವನ್ನೇ ಬರಡು ಮಾಡಿದೆಯಲ್ಲ. ನನ್ನ ತಂದೆ ತಾಯಿ ಅಣ್ಣನ ಪ್ರೀತಿ ಪ್ರೇಮಕ್ಕಿಂತ ನಿನ್ನ ಆಸ್ತಿ ನನ್ನ